2022-23 ನಿಮ್ಮ ಅತಿ ದೊಡ್ಡ ಹೋರಾಟ ಬಿಟ್ಕಾಯಿನ್ಗೋಸ್ಕರ SIT ಮಾಡಿದ್ರಿ. ಆದರೆ SIT ಅವರ ಚಾರ್ಜ್ ಶೀಟ್ ಅಲ್ಲಿ ನಿಮ್ಮ ನಾಯಕರ ಮಗನ ಈಗ ಆರೋಪ ನೋಡಿ, ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿಬೇಕಾಗ್ತದೆ. ಈಗ ನಾವೇನು ಪಾರದರ್ಶಕವಾಗಿ ಮಾಡಿದ್ದೀವಿ. ಈಗ ED ಅವರು ಏನೋ ಸಮನ್ಸ್ ಕೊಟ್ಟಿದ್ದಾರೆ, ಸಮನ್ಸಿಗೆ ಹೋಗಿಲ್ಲ ಅಂತ ಹೇಳಿದ್ದಾರೆ. ಅವ್ರು ಹೋಗ್ತಾರೆ, ಯಾವಾಗ ಅವ್ರಿಗೆ ಕರೀತಾರೆ, ಇವತ್ತಿಲ್ಲ ನಾಳೆ ಹೋಗ್ತಾರೆ. ಅದೇನಿಲ್ಲ ಅಂದ್ರೆ ಕಾನೂನು ಪ್ರಕಾರ ಇದು ಮಾಡ್ತಾರೆ. ಚಾರ್ಜ್ ಶೀಟ್ ಬರಲಿ, ಅವ್ರದ್ದು ಇನ್ನೂ ಚಾರ್ಜ್ ಶೀಟ್ ಆಗಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಇನ್ನು CC ನಂಬರ್ ಫೈನಲ್ ಆಗಬೇಕು, ನೋಡೋಣ, ತಗೊಳ್ಳಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ನಮ್ಮಲ್ಲಿಲ್ಲ. ವಾಟ್ ಎವರ್, ನಾನೇ ಅಲ್ಲ ಇವರೇ ಹೋರಾಟ ಅಂತಲ್ಲ. ವಾಟ್ ಈಸ್ ರಾಂಗ್ ಈಸ್ ರಾಂಗ್. ಅದನ್ನು ನಾವು ಯಾರು ಸಮರ್ಥನೆ ಮಾಡ್ಕೊಳಕ್ಕಾಗ್ತಾ? ಇದು ನಾವಾಗಿರ್ಬೋದು, ಹಿಂದಿನ ಮುಖ್ಯಮಂತ್ರಿ ಇರ್ಬೋದು, ಇವಾಗಿನ ಮುಖ್ಯಮಂತ್ರಿಗಳಿರ್ಬೋದು, ಯಾರೂ ಕೂಡ ಯಾರೂ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ವಾಟ್ ಎವರ್ ಇಟ್ ಈಸ್, ವಿ ವಿಲ್ ಟೇಕ್. ಈಗ ನನ್ನ ಮಾಹಿತಿ ಪ್ರಕಾರ ಇನ್ನೂ ಭಾಳಷ್ಟು ಜನರದ್ದು ಇದೆ, BJP ನಾಯಕರದ್ದು ಇದೆ, ಎಲ್ಲ ಬರುತ್ತೆ. ಯಾಕಷ್ಟು ಅರ್ಜೆಂಟ್ ಮಾಡ್ತಾ ಇದ್ದಾರೆ BJP ಅವರು?